ಸರ್ ನಮಸ್ತೆ. ತಮ್ಮ ಹೆಸರು? ಸರ್ ತಮ್ಮ ಹೆಸರು? ಶಿವು ಅಂತ. ಊರು ಯಾವ್ದು ಸರ್ ಇದು? ಯಾವ ತಾಲೂಕಿದು? ನರಸೀಪುರ. ಹೌದು. ನಮ್ಮ ಹತ್ರ ಕೇರಳದಿಂದ ನೀವು ಬಾಳೆ ಗಿಡ ತೊಗೊಂಡಿದ್ರಿ. ಎಷ್ಟು ತೊಗೊಂಡಿದ್ರಿ ಸರ್? 1200 ಏಲಕ್ಕಿ ಗಿಡ ತಗೊಂಡಿದ್ದೀರಾ. ಇವತ್ತು ಅದು ಚೆಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನಾನು ಕೇರಳದಿಂದ ನಂದು 9902038931 ಕರೆ ನಂಬರು. ಈಗ ಎಷ್ಟು ತಿಂಗಳಾಯ್ತು ತೊಗೊಂಡು? 2 ತಿಂಗಳಾಗಿದೆ. ಅದನ್ನ ಗಿಡ ಚೆಕ್ ಮಾಡೋಕ್ಕೆ 20 ದಿನ ಇಟ್ಕೊಂಡು ಆಮೇಲೆ ಮಾಡಿದ್ರಿ. ನಾಟಿ ಮಾಡಿ ಎಷ್ಟು ದಿನ ಆಯಿತು? 1.5 ತಿಂಗಳಾಗಿದೆ. ಸರ್ ಇದು ಏನೇನಿದೆ ನೋಡೋಣ. ಇದು ಏನೇನು ಆಯ್ತಾ ಇದೆ, ಹೆಂಗೆ ಆಯ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ. ಇದು ಈ ಥರ ಸುಳಿ ಹುಡ್ಕೋತಾ ಇದೆ. ಹೌದು ಸರ್. ಇದು ಸುಳಿ ಯಾಕೆ ಹುಡ್ಕೋತಾ ಇದೆ ಏನು ಅಂತ ನಾನು ಹೇಳ್ಕೊಡ್ತೀನಿ, ಆಯ್ತಾ? ಇದೆಲ್ಲ ಸುಳಿ ಯಾಕೆ ಹುಡ್ಕೋತಾ ಇದಿರ್ಬೋದಣ್ಣ? ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದಿರಾ? ಹೇಳ್ಕೊಟ್ಟಣ ಯಾಕೆ ಹುಡ್ಕೊಳ್ಳುತ್ತೆ. ಹೊಸ ಆರಂಭನ ಆಯ್ತು, ಹೇಳ್ಕೊಡ್ತೀನಿ. ಇದು ಯಾಕೆ ಹಿಂಗೆ ಹುಡ್ಕೋತಾ ಇದೆ, ಈ ಎಲೆ ಯಾಕೆ ಮಡ್ಕೊಂಡವೆ, ಈ ಎಲೆ ಕಿರೆಲ್ಲ ಯಾಕೆ ಆಗವೆ, ಅದು ಇವೆಲ್ಲ ಯಾಕೆ ಆಗವೆ, ಅದು ಸುದಿ ಎಲ್ಲ ನೋಡಿ, ಅದು ಹ್ಯಾಂಡಿಕ್ಯಾಪ್ಟ್ ಆಗೈತೆ. ಇದು ಸರ್ ಇಲ್ಲಿ ನೋಡಿ, ಇದು ಹ್ಯಾಂಡಿಕ್ಯಾಪ್ಟ್ ಆಗೈತೆ. ಇದು ಇಲ್ಲಿ ನೋಡಿ, ಎಲೆ ಮುಟ್ಟಿ ರಫ್ ಆಗೋದಲ್ವ, ಗಟ್ಟಿ ಆಗದೆ. ಇದು ಮುಟ್ಟಿ ಸ್ಮೂತ್ ಆಗದೆ. ಇದೆಲ್ಲ ಯಾಕೆ ಆಯ್ತದೆ ಅಂದರೆ, ಬೇರಿಗೆ ಶೀತ ಜಾಸ್ತಿ ಆಗಿ ನೀವು ಕೊಟ್ಟಿರೋ ಗೊಬ್ಬರನ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಅದನ್ನು ಹೆಂಗೆ ಏನು ಅಂತ ಅದನ್ನ ಮುಂದೆ ಹೋಯ್ತಾ ಹೇಳ್ಕೊಡ್ತೀನಿ. ಇದು ಬನ್ನಿ, ಇದು ನೋಡಿ, ಇದು ಸೂರ್ಯ ಈ ಕಡೆಗೆ ಮುಳುಗೋದು. ಹೌದು, ಸರಿನಾ? ಈಗ ನಾವು ಹೊಸ ಊರಿಗೆ ಹೋದಾಗ ಯಾವ ಕಡೆ ಸೂರ್ಯ ಮುಳುಗ್ತದೆ ಅಂತ ಹೇಳೋಕ್ಕಾಗಲ್ಲ. ಇದು ಸೂರ್ಯನ ಕಿರಣ ಹೊಡೆದಂಗೆ ಹಿಂಗಾಗುತ್ತೆ. ಇದಕ್ಕೆ ಇದು ಬಿಡೋಕ್ಕೆ ಟಾನಿಕ್ಗಳು ಕೊಡಬೇಕು, ಅದು ಏನೇನು ಕೊಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದೆಲ್ಲ ಐತೆ ಅಣ್ಣ, ಯಾಕೆ ಸೇಲ್ ಮಡಗಿದೆ ಅಣ್ಣ? ನೀರು ಎಷ್ಟು ದಿನಕ್ಕೊಂದ್ಸ ಇದು ಏನು ಹಾಕಿದ್ರಿ ಸರ್? ಇವತ್ತು MC ಬರುತ್ತೆ. ಇವತ್ತು MC ಬರುತ್ತೆ. ನೋಡಿ ಸರ್, ಇದು 1 2 3 4 ಇದು ಸೇರಿದ 5. ಆಲೇ 1.25 ತಿಂಗಳಾಯ್ತು ಗೊಬ್ಬರ ಕೊಟ್ಟು. ಹೌದು ಸರ್. ಅದು ತೊಗೊಂಡು 1.25 ತಿಂಗಳಾಗಿದೆ ಗೊಬ್ಬರ ತೊಗೊಂಡು. ನೀರು ಎಷ್ಟೆಷ್ಟು ಲೀಟ್ರ್ ಹೋಯ್ತಾ ಇದೆ ಗೊತ್ತಾ ನಿಮಗೆ? ನೋಡಿ, ಎಲ್ಲಿ ನೀರು ಕಡಿಮೆ ಇದೆ ಅಲ್ಲಿ ಗಿಡ ಹೈಟ್ ಆಗವೆ. ನೀರು ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಹೈಟ್ ಆಗಿಲ್ಲ. ನೀರು ಎಲ್ಲಿ ಕೊರತೆ ಇದೆ ಅಲ್ಲಿ ಚೆನ್ನಾಗಿ ಡೆವಲಪ್ ಆಗಿರ್ತದೆ. ನೋಡಿ, ಆ ಎತ್ತರವಾಗಿರೋ ಜಾಗದಲ್ಲಿ ನೀರು ಕೊರತೆ ಇದೆ. ಅಲ್ಲಿ ಈ ಲೈನಲ್ಲೂ ನೀರು ಹಂಚು ಮುಂದೆ ಕೊಟ್ಟೋಗ್ಬಿಡುತ್ತೆ. ಎಲ್ಲಿ ನೀರು ಶೀತ ಜಾಸ್ತಿ ಇದೆ ಅಲ್ಲಿ ಬೆಳವಣಿಗೆ ಬಂದಿಲ್ಲ. ಈಗ ಅದು ಹೇಳ್ತೀನಿ ಏನೇನು ಮಾಡಬೇಕು ಅಂತವ. ಅದು ಗುದ್ದಿ ತಗೊಬರ್ಲಿ. ಏನಂತೀರ ಅದಕ್ಕೆ? ನೀವು ಎಲ್ಲಿ ಕೊಟ್ಟಂತೀರಾ ಸರ್? ಕಲ್ಕೊಂಟು ಎಷ್ಟು ದಿನ ಆಯ್ತು ಅಣ್ಣ ನಾಟಿ ಮಾಡಿ? 45 ದಿನ ಆಯ್ತು. 45 ದಿನಕ್ಕೆ 3 4 3 7 ಎಲೆ ಹೊಸ ಎಲೆ ಬಂದಿರ್ಬೇಕು ನೋಡೋಣ. 7 ಎಲೆ. 7 ಎಲೆ. ಹೊಸ ಎಲೆ. ಈಗ ಸುಮ್ಮನೆ ನಾರ್ಮಲ್ ಆಗಿರೋದು ಈ ಗಿಡನೇ ಲೆಕ್ಕ ಹಾಕೋಣ ಬಣ. ಇವು ನಾವು ಕೊಟ್ಟಾಗಿದ್ದಾವೆ ಕಣ. ಇದು ಈ ಎಲೆಗೆ ಹೋಗಿರೋ ಎಲೆ 1 2 3 4 5 6 7 8 9 ಎಲೆನೇ ಇದೆ. ಇದ್ರಲ್ಲಿ ಲೆಕ್ಕ ಹಾಕೋಣ. ಇವು ನಾವು ಕೊಟ್ಟಾಗಿರೋ ಎಲೆ ಕಣ. ಇವು ಬಿಟ್ಬಿಡೋಣ. ಇದು ಸುಳಿ ಎಲೆ ಬಂದ ಮೇಲೆ 1 2 3 4 5 6 7 8 9 10 11 ಎಲೆನೇ ಬಂದಿದೆ ಕಣ. ಇದ್ರಲ್ಲಿ ನೋಡೋಣ, ನಾವು ಕೊಟ್ಟರೆ ಸತ್ತೋಗೋದು ನೋಡೋಣ. ಇದು ಇವು ಆಯಿತಾ? ಇವೆಲ್ಲ ನೀವು ನಾಟಿ ಮಾಡಿದ್ಮೇಲೆ ಬಂದಿರೋವು. ಇದು ನಾವು ಕೊಟ್ಟಾಗ ಸುಳಿ 1 2 3 4 5 6 7 8 ಎಲೆ. ಎಲೆ ಮೇಲೆ ಡಿಪೆಂಡ್ ಆಗುತ್ತೆ ಅಣ್ಣ. ಅಣ್ಣ ನೀವು ಇದನ್ನು ಯಾಕೆ ತರಿಸ್ತೆ ಅಂದರೆ, ಇಲ್ಲಿ ಬಗೆಯೋಣ. ಇಲ್ಲಿ ಇದೊಂದು ಚೂರು ಮಣ್ಣು ಹಿಂಗೆ ತೆಗೆದ್ಬಿಟ್ಟು ಒಳಗಡೆ ಬಗೆಯೋಣ. ಅಲ್ಲಿ ಏನಿದೆ ನೋಡಿ, ಅದೇನದು ಬೇರು. ಸರಿನಾ? ಬೇರೆ ಈಗ ಒಂದಿಡಿ ಮಣ್ಣು ಹಿಡ್ಕೊಳ್ಳಿ. ಅಲ್ಲಿ ಊಟ ಮಾಡಿ ಹಿಡ್ಕೊತೀವಿ ಮುದ್ದೆ ಅಷ್ಟೇ. ಅಮ್ಕೆ ಒಂದ್ಸರಿ ಒಂದ್ಸರಿ ಮುಗ್ಬೇಕಷ್ಟೇ. ಅದು ಹಂಗೆ ಗಟ್ಟಿ ಆದರೆ ಇನ್ನೂ 5 ದಿನ ನೀರು ಕೊಡಬೇಡಿ ಅಂತ. ಎಷ್ಟು? 5 ದಿನ. ಇದು ಬೇರಿದೆಯಾ? ಇದು ಬಾಳೆ ಬೇರಲ್ಲ. ಚೂರು ಹಿಂಗೆ ತೆಗೀರಿ. ಇಲ್ಲಿ ಹೇಳ್ತೀನಿ ನಾನು. ಇರೋಣ ಅಂದಿದ್ದು ಅದಕ್ಕೆ. ನೋಡಿ, ಇದು ಬಾಳೆ ಬೇರು. ನೀವು ಈ ನಾರದಲ್ಲಿ ಬಾಳೆ ಗಿಡ ಇರೋದ್ರಿಂದ ಈ ನಾರಿಗೆ ಬಂದೈತೆ ನೋಡೋಣ. ಈ ನೋಡಿ ಕರೆಕ್ಟಾಗಿದೆಯಾ ಏಣ? ಈ ಬಾಳೆ ಎಲೆ ಏನದೆ, ಈ ನಾರ್ಕಿದ್ದದ ಇಲ್ವೋ? ಭೂಮಿ ಒಳಗಡೆ ಇದ್ರೆ ಇನ್ನೂ ಬಂದ್ಬಿಡೋದು. ಮಣ್ಣು ಯಾರಕ್ಕಿ ಈಗ ಇದು ನೋಡಿ, ಇದು ಬಾಳೆ ಪೈರು. ಇದು ಬೇರು ಈ ಥರ ಕಪ್ಪಾಗಬಾರ್ದು ಅಂತ ಅಷ್ಟೇ. ಏನೂ ಆಗಲ್ಲ. ಈ ಮಣ್ಣು ಕೊಡಿ. ಈಗ ಮಾಡಿಸಾದ್ಮೇಲೆ ಇದೇನು ಮುದ್ರಕೊಂಡಂಗೆ ಆಗವಲ್ಲ, ಅಲ್ಲಿ ಆ ಭಾಗದಲ್ಲಿ ಜಾಸ್ತಿ ಆಗಿರೋದು. ಅಲ್ಲಿ ಶೀತ ಜಾಸ್ತಿ ಆಯ್ತದೆ. ಆ ಕಡೆಗೆ ನೀರು ಒಂಚೂರು ಕಂಟ್ರೋಲ್ ಮಾಡಿ. ಈಗ ನೋಡಿ, ಅಲ್ಲೆಲ್ಲಿ ಶೀತ ಇಲ್ಲ. ಅಲ್ಲಿ ನೋಡಿ ಕೊನೆಯಲ್ಲಿ ಬನ್ನಿ ತೋರಿಸ್ತೀನಿ. ಅಲ್ಲಿ ಹೋಗೋಣ.
ಅದೇ ನೀರ ಸ್ವಲ್ಪ ಎಲ್ಲಿಗೆ ಗಿಡಗಳು ಬೆಳವಣಿಗೆ ಬರ್ತಾ ಇಲ್ಲ ನೋಡಿ. ಇಲ್ಲಿ ಈ ಭಾಗಕ್ಕೆ ಬೆಳವಣಿಗೆ ಇಲ್ಲ, ಇಲ್ಲಿ ಶೀತ ಜಾಸ್ತಿ ಆಯ್ತಾ ಇದೆ ನೋಡಿ. ಇದೆಲ್ಲ ತಾಳ ತಗೊಳದೆ. ಈ ಭಾಗದಲ್ಲಿ ಎತ್ತರ ಜಾಗ, ಈ ಭಾಗ ನಿಮ್ಮದು ಭೂಮಿ ಎತ್ತರವಾಗಿರೋ ಜಾಗದಲ್ಲಿ ಸ್ವಲ್ಪ ಡೆವಲಪ್ ಆಗಿಲ್ವ ಇಲ್ಲಿ ಸ್ವಲ್ಪ ಬರ ಇದ್ದಂಗೆ. ಅಲ್ಲಿ ಮಣ್ಣೆಲ್ಲ ಅದೇ ತ್ಯಾವ ಆಯ್ತದೆ, ನಾವು ಬಂತವು ಇಲ್ಲಿ ಬಗೆರಿ ನೋಡ. ಈ ಲೈನ್ ಯಾಕೆ ಅಂದರೆ ಎತ್ತರವಾಗದೆ ನೀರನ್ನ ಕುಡ್ಕತ್ತ ಕಣ ಜಾಸ್ತಿ ಬೇಗ. ಈ ಕಡೆ ಹಿಕ್ಲಿಲ್ವಣ, ಈ ಕಡೆ ಹಿಕ್ಲಿರುತ್ತೆ. ಇಲ್ಲಿ ತೆಗೋಣ ನೀನು ಈ ಪೇಪರ್ ಎತ್ತದೇ ಬೇಡ, ಇಲ್ಲಿ ತೆಗೋಣ ನೋಡೋಣ. ಈ ನೇರಕ್ಕೆ ಬಂದಿರಬೇಕು. ಇದು ಬಾಳೆ ಬೇರೆ, ಇದು ಇಲ್ಲಿ ನೋಡಿಲಿ, ಇದು ಬಾಳೆ ಬೇರೆ, ಇದು ನೋಡಿಲಿ ಹೋಯ್ತಾ ನೋಡಿಲಿ. ಇದ್ರ ತುದಿ ಎಲ್ಲಿ ಗಂಟ ಐತೆ ಆ ನೇರಕ್ಕೆ ಬಂದಿರ್ತಾ ನೋಡಿ. ಇದ್ರಲ್ಲಿ ಕಪ್ಪಿಲ್ಲ ಸರ್, ಇದ್ರಲ್ಲಿ ಸರ್ ಅದೇನು ಕಪ್ಪಿಲ್ಲ, ಅದು ಆ ಬೇರು ಬೆಳ್ಳಗಿರ್ಬೇಕು ನೋಡಿ. ಈ ಕಲ್ಲು ಬಿಡ್ತೀನಿ ಈಗ ಬತ್ತಲ್ಗೆ, ಆ ನೇರ ಕರೆಕ್ಟಾಗಿ ಬಂದಿರ್ತವೆ ಆ ಥರ. ಬಟ್ ಇಲ್ಲೇ ಬಂದಿರ್ತವೆ ಅಂತ ನಾನು ಹೇಳೋಕ್ಕಾಗಲ್ಲ. ಆ ಕಡೆ ಈ ಕಡೆ ಚಿಲ್ಲು ಹೊಡ್ಕೊಂಡು ಇಲ್ಲಿ ಹೊಡ್ಕೊಳ್ಳೋದು ಏನು ತೊಂದರೆ ಇಲ್ಲ. ಒಳಗಡೆ ಹೋಗ್ತವೆ ಬೇರುಗಳು, ಇಲ್ಲಿ ಮಾತ್ರ ಮೇಲೆ ಬರ್ತವೆ. ಇಲ್ಲಿ ಮೇಲೆ 1 ಇಂಚು ಮಾತ್ರ ಹೊಡಿಬೇಕು ನೀವು. 1 ಇಂಚು 1.5 ಇಂಚು ಮಾತ್ರ ಬಿಡಬೇಕು ಅಷ್ಟೇ. ಬಾಳೆ ಬೇರೆ ಅಲ್ವಾ ಇದು? ಇಲ್ಲಿ ನೋಡಿ, ಇದು ಬಾಳೆ ಬೇರೆ. ಇದು ಎಷ್ಟು ಸ್ಮೂತ್ ಆಗೈತೆ, ಇಲ್ಲಿ ಗಂಟ ಬಂದೈತೆ. ಅಂದರೆ ಇದನ್ನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಮುಚ್ಚಿಬಿಡಿ ಈಗ. ಈಗ ಯಾವಾಗ ನಾವು ಈಗ ಮುಚ್ಚಿದ್ರೆ ಅಲ್ವಾ, ಇದು 1 ಮೊಳ ಬಂತು. ಈ 1 ಮೊಳ ದೂರಕ್ಕೆ ಇಷ್ಟು ದೂರಕ್ಕೆ ನೀವು ಗೊಬ್ಬರ ಕೊಡ್ತು ಅಂದರೆ ಈ ಗಿಡ ತಗೋದು ಅಂತ. ನೀವು ಬುಡಕ್ಕೆ ಗೊಬ್ಬರ ಕೊಟ್ಟರೆ ಇಲ್ಲಿಗೆ ಇದ್ರ ಪಕ್ಕದಲ್ಲಿ ಮರಿ ಜಾಸ್ತಿ ಬರ್ತವೆ. ಮಕ್ಳು ಕಂದು ಮಕ್ಳಿಗೆ ಊಟ ಕೊಟ್ಟಂಗೆ, ದೂರಕ್ಕೆ ಊಟ ಕೊಟ್ಟರೆ ತಾಯಿಗೆ ಊಟ ಕೊಟ್ಟಂಗೆ. ತಾಯಿನಲ್ಲಿ ಒಳ್ಳೆ ಗೊಬ್ಬರ ಹೌದು. ಅದಕ್ಕೆ ಈ ಮಗ್ಗಲಿಗೆ ಗೊಬ್ಬರ ಕೊಡಾಗ ಅವಾಗ ಕೊಡಿ. ಈಗ ನಾವು ಟಾನಿಕ್ ಕೊಡ್ತೀವಲ್ಲ, ಅದ್ರ ಡ್ರಿಪ್ಪಲ್ಲೇ ಬಿಡಿ. ಟಾನಿಕ್ ನೀರು ರೂಪದಲ್ಲಿ ಇರ್ತದೆ, ಹರಿತದೆ ಹೊರಗಡೆಗೆ, ಎಳ್ಕತ್ತದೆ. ಈ ಗೊಬ್ಬರ ಹಿಂಗೆ ಇಡ್ತೀವಲ್ಲ, ಎಳ್ಕೊಳಕ್ಕೆ ಇಲ್ಲಿ ಗೊಬ್ಬರ ಇಟ್ಟಿದೆ, ಹೋಗಿ ಊಟ ಮಾಡೋಕ್ಕೆ ಇದು ಗೊತ್ತಿಲ್ಲ. ಈಗ ಗೊಬ್ಬರನ್ನ ಮಾಮೂಲಿ ನೀರನ್ನೇ ಕಲಸ್ಬಿಟ್ಟು ಸರ್ ಇವಾಗ ಏನು ತೊಂದರೆ ಇಲ್ಲ. ದೂರ ಕೊಡಿ ಇನ್ಮೇಲೆ ಗೊಬ್ಬರ ನೀರು ಉಯಿಸ್ತು, ಇಲ್ಲಿಗೆ ಉಯಿಸಿ. ಆಯ್ತು ಬಿಡಿ ಸರ್. ಅಂದ್ರೆ ಆಗ ಮುಂದೆ ಕೆರ್ಕೊಂಡು ಹೋಗ್ಬೇಕಾ? ಉಯ್ಯಾಗ ಕೆರೆಯಂಗಿಲ್ಲ, ಕಾಳು ಗೊಬ್ಬರ ಹಾಕಂಗೆ ಮಾತ್ರ ಕೆರಿಬೇಕು. ಕಾಳು ಗೊಬ್ಬರ ಹಾಕಾಗ ಮಾತ್ರ ಕಾಳು ಗೊಬ್ಬರ ಹಾಕಾಗ ಸುಮ್ಮನೆ ಮುಂದೆ ಈ ಕಡೆ ತಿರುಗಿ. ಈಗ ಆ ಕಡೆ ನಿಂತ್ಕೊಂಡು ಹೇಳಿ. ಅಷ್ಟೇ. ಈ ಎಲೆ ಎಷ್ಟು ದೂರ ಇದೆ, ಆ ಎಲೆ ಎಷ್ಟು ದೂರ ಐತೆ ನೋಡಿ. ಇಟ್ಕಡೆ ಕರೆಕ್ಟಾ? ಈ ಕಡೆ ಎಲೆ, ಆ ಕಡೆ ಎಲ್ಲ ಎಷ್ಟು ದೂರ ಐತೆ ಅಷ್ಟು ದೂರಕ್ಕೂ 1 ಮೊಳ. ಈ ಕಡೆಗೂ ಆ ಕಡೆಗೂ ಗಿಡ 2 ಕಡೆನೂ ಹಾಕ್ಬೇಕು. ಹಿಂಗೊಂದು ಅರ್ಧ ಹೋಳು, ಹಂಗೆ ಕಡೆಯಿಂದ ಅರ್ಧ ಹೋಳು. ಅಂದ್ರೆ ಯಾವಾಗ ಗಿಡ ಇನ್ನೂ ದಪ್ಪ ಆದ್ಮೇಲೆ ಯಾವಾಗಲೂ ಈಗ ಅಲ್ಲೊಂದು ಗೆರೆ ಮಾಡಿ, ಈ ಕಡೆ ಸೇಮ್ ಅದೇ ಥರ ಗೆರೆ ಮಾಡಿ. ಕಳೆಯಿಂದ ಹಂಗೆ ಮೆಚ್ಚೂರು ಒತ್ತಿಗೆ ತಗೊಳ್ಳಿ. ಸಾಕು ಅಷ್ಟೇ ತಗೊಳ್ಳಿ. ಒಂದು ಸರಿ ಎಳೀರಿ ಸಾಕು. ಸುಮ್ಮನೆ ಇರಿ. ಈಗಿರಿ, ನಿಮ್ಮ ಮಣ್ಣು ತಗೊಳ್ಳಿ. ಒಂದು ಬಾಕ್ಸ್ ಅದನ್ನೇ ಕೈಲಿ. ಅಯ್ಯೋ ಅಷ್ಟೊಂದು ಇಷ್ಟು ಅಣ್ಣವ್ರು ತಗೊಳಲ್ಲ ಅಷ್ಟೇ. ಈಗ ಇದು ಗೊಬ್ಬರ ಹಂಗೆ ಈ ಕಡೆಗೆ ಒಂದು ಸರಿ ಹಾಕಿ ಅದನ್ನೇ ಅಷ್ಟು ಆಗುತ್ತಾ ನೋಡಿ. ನಿಮ್ಮ ಕೈಲಿ 1 ಹೋಳು ಅಷ್ಟೇ ಗೊಬ್ಬರ. ಇಷ್ಟು ಹಾಕ್ಬಿಟ್ಟು ಮುಚ್ಕೊಳ್ಳೋದು, ಮಣ್ಣು ಮುಚ್ಚೋದು. ಸರ್ ಇವಾಗ ನಮ್ಮ ಕಡೆ ಎಲ್ಲ ಪೊಟಾಸು 20 ಯೂರಿಯನ್ ಏನೇ ಆದ್ರೂ ಒಂದಿನ 2 ದಿನ ಡ್ರಮ್ಗೆ ಹಾಕ್ಬಿಟ್ಟು ಅದನ್ನ ಕಲ್ಸ್ಬಿಟ್ಟು ಬಿಡ್ತಾ ಇದ್ದಾರೆ. ಬಿಡೋದಾದ್ರೂ ಹಿಂಗೆ ಬಿಡ್ರಿ, ಕೆಳಗಡೆ ಬಿಡ್ರಿ ತಗೊಳತ್ತೆ. ಅದು ಬುಡಕ್ಕೆ ಹಾಕಿದ್ರೆ ಮರಿಗಳು ಜಾಸ್ತಿ ಬರ್ತವೆ. ದೂರಕ್ಕೆ ಹಾಕಿ, ಸರಿನಾ? ಸರಿ ಸರ್.